ನಾನು ಕ್ಯೂರಿಯಸಿಮಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಳು ನನ್ನ ಕಸಿನ್ ಯೋಶಿಕಾ. ಇವತ್ತು ನಾವು ಕಾರೆಕುರ್ಚಿಲಿರೋ ದೊಣೆ ಗಂಗಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ ಫುಲ್ ಫ್ಯಾಮಿಲಿ. ಬನ್ನಿ ನೀವು ನಮ್ಮ ಜೊತೆ ಎಂಜಾಯ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ತೇಜಸ್ವಿ ಮತ್ತು ಇವನು ನಮ್ಮ ಕಸಿನ್ ಹಾರ್ದಿಕ್ ಎಸ್ ಪಟೇಲ್. ನಾವು ಇವತ್ತು ದೊಣೆ ಗಂಗಮ್ಮ ಕ್ಷೇತ್ರದ ಟೂರ್ ಗೈಡ್ ಆಗಿ ಬಂದಿದ್ದೀವಿ. ಅಂದರೆ ನಾವು ಅವರ ಕ್ಯೂರಿಯಸಿಮಾ ಅವರ ಕಸಿನ್ನು. ಬನ್ನಿ ಸ್ಟಾರ್ಟ್ ಮಾಡೋಣ. ಬನ್ನಿ ಫ್ರೆಂಡ್ಸ್, ಇವಾಗ ನಾವು ಒಂದಷ್ಟು ಜನ ಟ್ರ್ಯಾಕ್ಟರ್ ಬಂದ್ವಿ ಮತ್ತು ಗಂಡು ಹೆಣ್ಣು ಕಾರಲ್ಲಿ ಬಂದಿದ್ದೀವಿ. ಮತ್ತು ಇಲ್ಲಿ ಆಚೆಗಡೆ ನಿಮಗೆ ಒಂದು ಬೇವಿನ ಮರ ಮತ್ತು ನಾಗಮ್ಮನ ಕಲ್ಲು, ಲಿಂಗು ಆ ಥರ ಎಲ್ಲ ನೋಡೋಕ್ಕೆ ಸಿಗುತ್ತೆ. ಮತ್ತು ನೀವು ಈ ಕಡೆ ಕಣ್ಣು ಹಾಕಿದ್ರೆ ನಿಮಗೆ ದಾಸೋಹ, ಮಹಾಮನೆಯ ದಾಸೋಹ ಕಾಣಿಸುತ್ತೆ. ಬನ್ನಿ ನೋಡಿ. ನೋಡಿ, ಇಲ್ಲಿ ದಾಸೋಹ ಇದೆ. ಈ ದಾಸೋಹ ನಿಲಯ ಅಂದರೆ ಅಡುಗೆ ಮಾಡಿಸ್ತಾನ. ಮತ್ತು ಇಲ್ಲೆಲ್ಲ ಕೈ ತೊಳ್ಕೊಳ್ಳೋಕ್ಕೆ ನೋಡಿ, ಮತ್ತು ಇಲ್ಲಿಂದ ಹೋದರೆ ಇಲ್ಲೆಲ್ಲ ಕಾಡು ಫ್ರೆಂಡ್ಸ್, ಜಾಸ್ತಿ ಏನಿಲ್ಲ. ನೋಡಿ ಆ ಕಡೆ ಏನೋ ಇದೆ, ನನಗೂ ಅದನ್ನ ನಾವು ನಿಮಗೆ ಆಮೇಲೆ ಹೇಳ್ತೀವಿ. ಬನ್ನಿ ನೆಕ್ಸ್ಟ್ ಸ್ಟಾರ್ಟ್ ಮಾಡೋಣ. ಇದು ಮೇನ್ ಡೋರ್. ಮತ್ತೆ ನೀವು ಇಲ್ಲಿ ಲಾಗಿನ್ ಮಾಡಿ ನೀವು ಒಳಗಡೆ ಹೋಗ್ತೀವಿ. ಇಲ್ಲಿ ನೋಡಿ, ಅಂದರೆ ಇಲ್ಲಿನ ಸ್ವಾಮೀಜಿಯವರೆಲ್ಲ ಬಂದು ಇಲ್ಲೇ ಇರೋದು. ಹೇ ಬನ್ನಿ ನೋಡಿ, ಇಲ್ಲಿ ಬೆಟ್ಟ ಹಚ್ಚಿ ಸ್ವಲ್ಪ ಮತ್ತು ಇಲ್ಲಿಂದೊಂದು ರೀತಿ ಏನಪ್ಪ ಅಂದರೆ, ನೀವು ಇಲ್ಲೇ ಬಂದು ಇಲ್ಲೇ ಪ್ರಸಾದ ಮಾಡಿ ಇಲ್ಲೇ ಗಂಗಮ್ಮ ಮಾಡಿಬಿಟ್ಟು ಹೋಗಬೇಕು. ಸೊ ಇದು ಪ್ರಸಾದ ಮಾಡೋ ನೋಡಿ, ಮಳೆ ಎಲ್ಲ ಬಂದರೆ ಇಲ್ಲಿ ಗಂಗಮ್ಮ ಮಾಡ್ಬೋದು. ಎಲ್ಲಿನೂ ಇದೆ. ಸೊ ಇಲ್ಲೊಂದು ಅಡುಗೆ ಮನೆ ಥರ ಇಲ್ಲಿ ಇರುತ್ತೆ. ಒಂದು ಚಿಕ್ಕ ಗುಹೆ ಥರ ಅಡುಗೆ ಬನ್ನಿ ಫ್ರೆಂಡ್ಸ್, ಅಡುಗೆ ಮಾಡ್ತಾರೆ ನೋಡಿ. ಬನ್ನಿ, ಇದು ಹಳೆ ಕಾಲದ್ದು, ತುಂಬ ವರ್ಷದಿಂದ ಇಲ್ಲಿ ಅಡುಗೆ ಮಾಡ್ತಿರ್ತಾರೆ. ನೋಡಿ ಫ್ರೆಂಡ್ಸ್, ಎಷ್ಟು ಬ್ಲ್ಯಾಕ್ ಕಲರ್ ಆಗೋಗಿದೆ ಪೂರ್ತಿ. ಬನ್ನಿ ಬೇರೆ ಕಡೆ ಹೋಗೋಣ. ಮತ್ತೆ ಬನ್ನಿ ಫ್ರೆಂಡ್ಸ್, ಇಲ್ಲಿ ಒಂದು ದೇವಸ್ಥಾನ ಥರ ಮಾಡಿದ್ದಾರೆ. ಬನ್ನಿ ಒಳಗಡೆ ಏನೇನಿರುತ್ತೆ ನೋಡಿ. ಇಲ್ಲಿ ಒಂದು ಸ್ವಲ್ಪ ಸೈಲೆನ್ಸ್ ಮೇಂಟೈನ್. ಫ್ರೆಂಡ್ಸ್, ನಾವು ಇವಾಗ ಒಂದು ದೇವಸ್ಥಾನದ ಟೆರೆಸ್ ಮೇಲೆ ಇದ್ದೀವಿ. ಇಲ್ಲಿ ವ್ಯೂ ತುಂಬಾ ಬ್ಯೂಟಿಫುಲ್ ಆಗಿದೆ, ನೋಡೋಣ ಬನ್ನಿ. ನಿಮಗೂ ಆ ಥರ ಹಾಲಿಡೇ ಇದ್ದರೆ ಒಂದ್ಸಲ ಬಂದು ಇಲ್ಲಿ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ. ಮಲ್ನಾಡ್ ಸೈಡ್ ವೈಬ್ಸ್ ಸಿಗುತ್ತೆ, ಸಖತ್ತಾಗಿದೆ, ಫ್ರೀಯಾಗಿರುತ್ತೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ವ್ಯೂ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ. ಇಲ್ಲೇನಾದರೂ ಯಾವುದಾದ್ರೂ ಹಾಲಿಡೇಸ್ ಥರ ಇದ್ದರೆ ತುಂಬ ರಶ್ ಇರುತ್ತೆ. ಇದ್ರ ಕೆಳಗಡೆ ಸಿದ್ದರಾಮೇಶ್ವರ ಅವ್ರದ್ದು ಒಂದು ತಪೋವನ ಇದೆ. ತಪೋವನ ಅಂದರೆ ಅವ್ರು ತಪಸ್ ಮಾಡಿದ ಸ್ಥಳ. ಅವರು ಇಲ್ಲಿ ಉಲ್ಟಾ ನಿಂತ್ಕೊಂಡು ತಪಸ್ ಮಾಡಿದ್ರಂತೆ. ಅದರಲ್ಲ ಅವ್ರ ಫುಟ್ ಪ್ರಿಂಟ್ಸ್ ಎಲ್ಲ ಇದೆ, ಬಟ್ ಅದಕ್ಕೆ ಕವರ್ ಮಾಡಿದ್ದಾರೆ. ಬಟ್ ನಾವು ನಿಮಗೆ ತೋರಿಸ್ತೀವಿ ಫ್ರೆಂಡ್ಸ್. ಮತ್ತು ನೋಡಿ ಫ್ರೆಂಡ್ಸ್, ಇಲ್ಲಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಅವ್ರದ್ದು ಸನ್ನಿಧಿ ಇದೆ. ಬನ್ನಿ ನಾನು ತೋರಿಸ್ತೀನಿ. ಮತ್ತು ನೋಡಿ ಫ್ರೆಂಡ್ಸ್, ಇದು ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಅವ್ರದ್ದು ಮೂರ್ತಿ. ಬನ್ನಿ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ದೇವಸ್ಥಾನದಲ್ಲಿ ಒಂದು 5 ಥರ ದೇವಸ್ಥಾನ ಇದೆ. ದೇವಸ್ಥಾನ ಒಳಗಡೆ ದೇವಸ್ಥಾನ
ಎಲ್ಲರೂ ತೋರಿಸ್ತೀನಿ. ಮತ್ತು ನೋಡಿ ಫ್ರೆಂಡ್ಸ್, ಇಲ್ಲಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯವ್ರದ್ದು ಗರುಡ್ ಕಂಬ ಮತ್ತು ಸಿದ್ದರಾಮೇಶ್ವರ ಸ್ವಾಮಿಯವ್ರದ್ದು ಗರುಡ್ ಕಂಬ ಇದೆ. ಮತ್ತು ಶ್ರೀ ಸಿದ್ದರಾಮೇಶ್ವರ ಸ್ವಾಮಿಯವ್ರದ್ದು ಪಾದ ಇದೆ ನೋಡಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ಇಲ್ಲೊಂದು ಬಾಲ್ಕನಿ ಇದೆ, ನೋಡ್ಕೊಂಬರೋಣ ಬನ್ನಿ. ವ್ಯೂ ಸಖತ್ತಾಗಿ. ಮತ್ತು ಇಲ್ಲಿ ಇದೆ ಮೇನ್ ದೇವಸ್ಥಾನ, ಇಲ್ಲಿ ಬಾಲ್ಕನಿ. ನೋಡಿ ಇಲ್ಲಿ ಒಳ್ಳೆ ಕಿಂಡಿ ನುಸ್ದಂಗೆ ಆಗುತ್ತೆ ಇಲ್ಲಿ ಬಂದರೆ. ಇಲ್ಲಿ ಗಂಗಮ್ಮನ ದೇವಸ್ಥಾನ ಎಲ್ಲ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ ನೋಡಿ. ಅಲ್ಲಿ ಇಬ್ರು ಕುತ್ಕೊಂಡಿದ್ದಾರಲ್ಲ, ಅವರೇ ಹೊಸ ಗಂಡು ಹೆಣ್ಣು. ಮತ್ತು ಇಲ್ಲಿ ವ್ಯೂ ಎಲ್ಲ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ. ಮತ್ತು ಇಲ್ಲಿ ದೀಪಾವಳಿಲಿ ದೀಪಾವಳಿ ಕಂಬ ಅಂತ ಹಚ್ತಾರೆ. ಇದು ಜೋಕ್ ಸಾಕು. ಈಗ ತೇಜಸ್ವಿ ಅವರು ಬಂದು ಏನು ಮಾಡಬೇಕು ಅಂದರೆ ಸಾರಿ ನೋಡಿ ಫ್ರೆಂಡ್ಸ್, ಇಲ್ಲಿ ಒಂದು ದಾರಿ ಇದೆಯಲ್ಲ, ಅಲ್ಲಿಂದ ಅಲ್ಲಿ ಒಂದು ಗುಹೆ ಇದೆ, ಅದರೊಳಗಡೆ ಕರಡಿ ಎಲ್ಲ ಇದೆಯಂತೆ. ನೋಡಿ ನಿಮ್ಗೆ ಅಲ್ಲಿ ಕಾಣಿಸ್ತಿರ್ಬೋದು ಗುಹೆಯಲ್ಲಿ 2 ಗುಹೆ ಇದೆ, ಅಲ್ಲೊಂದು ಮತ್ತು ಅಲ್ಲೊಂದು. ನೀವು ನೋಡ್ತಿರ್ಬೋದು ಅಲ್ಲಿ ಕರಡಿ ಇದೆಯಂತೆ, ಮತ್ತು ಅದು ಯಾವುದೋ ದೇವ್ರು ಇದೆಯಂತೆ ಅಲ್ಲಿ, ಹಂಗಂತ ನಮ್ಮ ಮುತ್ತಜ್ಜಿ ಹೇಳ್ತಿದ್ರು. ಅದ್ರ ಒಳಗಡೆ ಹೋಗ್ದವರು ವಾಪಸ್ ಬರಲೇ ಇಲ್ವಂತೆ. ಪಾಪ. ಪೂಜೆಗಾರ ಅಂಕಲಲ್ಲಿ ಅವ್ರು ಬಳಸ್ತಾರೆ. ಪೂಜೆಗಾರ ಅಂಕಲಲ್ಲ, ಅವ್ರು ಏನು ಮಾಡ್ತಿರ್ತಾರೆ. Trailer for sailoring. Man, trailer for sailoring. Ain't got no cigarettes, but trailer for sailoring. ಫ್ರೆಂಡ್ಸ್, ಇದು ದೊಣೆ ಗಂಗಮ್ಮ ಅಂತ. ಇದೇ ಗಂಗಮ್ಮ ದೇವಿ. ಗಂಗಮ್ಮ ಪೂಜೆ ಮಾಡೋದೆಲ್ಲ ಅಲ್ಲೇ ಮಾಡೋದು. ಮುಂಚೆ ಹಾಕಿರ್ಬೋದು, ಅಲ್ಲೇ ನಮ್ಮ ಫ್ಯಾಮಿಲಿ ಎಲ್ಲ ಸ್ವಲ್ಪ ಪೂಜೆ ಎಲ್ಲ ಮುಗಿಸಿದ್ದಾರೆ. ಇದು ದೇವಸ್ಥಾನ. ನೀವೊಂದ್ಸಲಿ ಇಲ್ಲಿ ಬನ್ನಿ ಫ್ರೆಂಡ್ಸ್. ಯಾರಿಗಾದ್ರೂ ಮಕ್ಕಳಾಗಲಿಲ್ಲ ಅಂದರೆ, ಮತ್ತು ಯಾರಿಗಾದ್ರೂ ಹುಷಾರಿಲ್ಲ ಅಂದರೆ, ಅಥವಾ ಮದುವೆ ಆಗಿರೋ ಹೊಸ ಜೋಡಿನ ಇಲ್ಲಿ ಕರ್ಕೊಂಬಂದರೆ ತುಂಬಾ ಒಳ್ಳೆಯದಾಗುತ್ತೆ. ಒಂದ್ಸಲಿ ಇಲ್ಲಿ ಬನ್ನಿ ಫ್ರೆಂಡ್ಸ್. ಇದೇ ಇಲ್ಲಿನ ಮೇನ್ ದೇವಸ್ಥಾನ. ಅದು ದೇವರು ಸಿದ್ದರಾಮೇಶ್ವರ ಸ್ವಾಮಿ ಅಂತ. ಇಲ್ಲಿ ತಪಸ್ಸು ಉಲ್ಟಾ ಇದ್ದು ಮಾಡಿದಂತೆ. ಅದವ್ರ ಪಾದ ಇಲ್ಲಿ ಕೈ ಥರ ಇದೆ, ಅಲ್ಲಿ ಪಾದ ಇದೆ. ಇದೇ ಇಲ್ಲಿನ ಮೇನ್ ದೇವಸ್ಥಾನ. ಒಳಗಡೆ ಹೋಗೋಂಗಿಲ್ಲ, ಅದಕ್ಕೆ ಇಲ್ಲಿಂದನೇ ತೋರಿಸ್ತಾ ಇದ್ದೀವಿ. ಇವರು ನಮ್ಮ ಪಟೇಲ್ರು, ನಮ್ಮ ಪಟೇಲ್ ವಂಶಸ್ಥರು. ಮೇನ್ ಮುತ್ತಾತ ಇವರು ಪಟೇಲ್ರಂತ, ರಾಜಣ್ಣ ಪಟೇಲ್. ಹೆಡ್ ಬಾಸ್. ಹೌದು.